ನೋಡಿ, ಇದೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಮುಂದೆ ಇದೆ ಮಾರಿ ಹಬ್ಬ. ಪಾಕಿಸ್ತಾನದ ಮೇಲೆ ಸ್ಫೋಟಗೊಳ್ಳಲಿದೆ ವಾಟರ್ ಬಾಂಬ್. ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ಹರಿಯೋದಿಲ್ಲ. ಸಿಂಧು ನದಿ ನೀರು ಸಂಪೂರ್ಣ ಬಳಕೆಗೆ ಯೋಜನೆ. ನೋಡಿ, ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಸ್ಪಷ್ಟೋಕ್ತಿ ಇದು. ಅಮಿತ್ ಶಾ ಜೊತೆ ಸಭೆ ಬಳಿಕ ಮಾತನಾಡಿದ್ದಾರೆ ಪಾಟೀಲ್. 3 ಹಂತಗಳಲ್ಲಿ ಯೋಜನೆ ಕೂಡ ಸಿದ್ಧಪಡಿಸಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋಕೆ ಈಗ ಭಾರತದವರು ಕೊಟ್ಟಿರುವಂತಹ ಈ ಮಾಸ್ಟರ್ ಸ್ಟ್ರೋಕ್ ಈಗ ನಡವಾಡ ಎತ್ತಿಬಿಟ್ಟಿದೆ. ಪಾಕಿಸ್ತಾನ ನಾಯಕರು ಸಿಂಧು ಜಲ ಒಪ್ಪಂದ ರದ್ದು ಮಾಡಿದ್ದಾರೆ. ತಿರುಗೇಟು ನೀಡಿರುವಂತಹ ಭಾರತ ತಾತ್ಕಾಲಿಕ, ಮಧ್ಯಂತರ ಮತ್ತೆ ದೀರ್ಘಕಾಲಿಕ ಯೋಜನೆಗಳು ಶೀಘ್ರವೇ ನದಿಗಳ ಹೂಳೆತ್ತುವ ಕಾರ್ಯ ಆರಂಭಿಸಲು ಸಿದ್ಧತೆ ಇದು. ಆ ಮೂಲಕ ನದಿ ನೀರನ್ನ ಹರಿವನ್ನ ಬದಲಾಯಿಸುವಂತ ಪ್ಲಾನ್ ಇದು. ಇದರ ಜೊತೆ ದೀರ್ಘಕಾಲಿಕ ಅವಧಿಗೆ ತಿರುಗೇಟನ್ನು ಕೊಡಲು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಎಐಸಿಸಿ ಅಧ್ಯಕ್ಷರಿರ್ಬೋದು, ಸರ್ವಪಕ್ಷ ಸಭೆ ಎಲ್ಲ ರೀತಿಯಾದಂಥ ಒಪ್ಪಿಗೆಯನ್ನು ಕೊಟ್ಟಿದೆ. ವಿರೋಧ ಪಕ್ಷದ ನಾಯಕರು, ಎಲ್ಲ ಪಕ್ಷದ ನಾಯಕರು ನೀವೇನು ತೀರ್ಮಾನ ಕೊಟ್ಟರು ಕೂಡ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ತೆಗೆದುಕೊಳ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೂಳೆತ್ತುವಂತ ಕಾರ್ಯ ನಡೀತಾ ಇದೆ. ನೋಡಿ, ಅಸಾವುದ್ದೀನ್ ಓವೈಸಿ ಕೇಳಿದ್ದಾರೆ, ಈ ನೀರನ್ನ ಸಂಗ್ರಹ ಮಾಡ್ತಿರಲ್ಲ ಅದು ಎಲ್ಲಿ ಹೋಗುತ್ತೆ, ಆಮೇಲೆ ತುಂಬುದ್ರ ಮೇಲೆ ಅದು ಹರ್ಕೊಂಡು ಅದೇ ಸಿಂಧು ನದಿ ಇದರಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಅಸಾವುದ್ದೀನ್ ಓವೈಸಿ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಈಗ ಭಾರತ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಈ ಸಿಂಧೂ ನದಿ ಏನಿದೆ ಅದರ ಹೂಳೆತ್ತುವಂತ ಕಾರ್ಯ ಮಾಡಲಾಗ್ತಾ ಇದೆ. ಅದರಿಂದನೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇರುವಂಥದ್ದು. ಜೊತೆಗೆ ಇದರ ಮಟ್ಟಿಗೆ ಈಗ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ನರಿಬುದ್ಧಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಭಾರತ ಸಜ್ಜಾಗಿದೆ. ಬನ್ನಿ, ಆ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ, ನೋಡ್ಕೊಂಡು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಜಲಯುದ್ಧ ಸ್ಫೋಟವಾಗಿದೆ. ಸಿಂಧು ನದಿ ಒಪ್ಪಂದ ರದ್ದತಿ ಅನುಷ್ಠಾನಕ್ಕೆ ಮೋದಿ ಸರ್ಕಾರ ಬದ್ಧವಾಗಿದೆ. 1960ರ ಸಿಂಧೂ ಜಲ ಒಪ್ಪಂದವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಇನ್ಮುಂದೆ ಪಾಕ್ಗೆ ಸಿಂಧೂ ನದಿ ಹನಿ ನೀರು ಹೋಗಲ್ಲ. ಗೃಹ ಸಚಿವ ಅಮಿತ್ ಶಾ ಜೊತೆ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಸಭೆ ನಡೆಸಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪಾಕ್ ವಿರುದ್ಧ ಜಲಯುದ್ಧ. ತಕ್ಷಣದಲ್ಲಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡಲಾಗಿದೆ. ಸಿಂಧೂ ನದಿ ನೀರು ಬಂದ್ ಮಾಡಿದ್ರೆ ಒಳಹರಿವು ಹೆಚ್ಚಳವಾಗಲಿದೆ. ಈ ಹಿನ್ನೆಲೆ 3 ಹಂತದಲ್ಲಿ ಸಿಂಧೂ ನದಿ ನೀರು ಬಳಕೆಗೆ ಪ್ಲಾನ್ ಮಾಡಲಾಗಿದೆ. ಸಿಂಧೂ ನದಿಯ ಅಣೆಕಟ್ಟಿನ ಸಾಮರ್ಥ್ಯ ಹೆಚ್ಚಿಸುವುದು, ನೀರು ಸಂಗ್ರಹಕ್ಕೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವುದು, ಜಲಾಶಯದ ಹೂಳೆತ್ತುವ ಕೆಲಸ ತ್ವರಿತಗತಿಯಲ್ಲಿ ಜಾರಿ ಮಾಡಲು ಸೂಚಿಸಲಾಗಿದೆ. ಇನ್ನು ಅನ್ನ ನೀರಿಲ್ಲದೆ ಪಾಕಿಸ್ತಾನದ ಪಂಜಾಬ್, ಸಿಂಧ್ ಬಾಯಾರಲಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಂದ್ ಮಾಡುವ ಬಗ್ಗೆ ವರ್ಲ್ಡ್ ಬ್ಯಾಂಕ್ಗೆ ಮಾಹಿತಿ ನೀಡಲು ಭಾರತ ಸರ್ಕಾರ ಮುಂದಾಗಿದೆ. ಈಗಾಗಲೇ ಚೆನಾಬ್ ನದಿ ಬಳಿಯ ಸಲಾರ್ ಡ್ಯಾಂ ಗೇಟ್ಗಳು ಬಂದ್ ಮಾಡಲಾಗಿದೆ. ಭಯೋತ್ಪಾದಕರನ್ನ ಪೋಷಿಸುತ್ತಿರುವ ನರಿಬುದ್ಧಿಯ ಪಾಕ್ನ ನರವನ್ನ ಭಾರತ ಸೀಳಲಿದೆ. ಇನ್ಮುಂದೆ ಕ್ಷಣ ಕ್ಷಣಕ್ಕೂ ಪಾಕ್ ನೀರಿಲ್ಲದೆ ಬಾಯಾರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದಾದ ಮೇಲೆ ಪಹಲಗಾವ್ನಲ್ಲಿ ದಾಳಿಯಾಯಿತು. ಈಗ ಭಾರತ ಅದಕ್ಕೆ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಸಕಲ ರೀತಿಯಾದಂತಹ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಕೂಡ ಆಗಬಹುದು. ಆದರೆ ನಮಗೂ ಕೂಡ ವಿಶ್ವದ ಜಾಗತಿಕ ನಾಯಕರು ಕೂಡ ಸಪೋರ್ಟ್ಗೆ ಬರ್ತಾ ಇದ್ದಾರೆ. ಇದೆಲ್ಲ ತಿಳಿತಾ ಇದ್ದಂತೆ ಈಗ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿದೆ. ದಂಡ ಧೈರ್ಯ, ಏನೋ ಬರೋದು, ಬಾರ್ಡರ್ನಲ್ಲಿ ಕೂತ್ಕೊಂಡು ಗುಂಡು ಹಾರಿಸೋದು, ಮತ್ತೊಂದು ಮಗದೊಂದು ಮಾಡೋದು. ಸೊ ಈಗ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಈ ಪಾಕ್ ಸೇನಾ ಮುಖ್ಯಸ್ಥ ಆತನ ಕುಟುಂಬ ಬ್ರಿಟನ್ಗೆ ಪಲಾಯನಗೊಂಡಿದೆ. ಆಸಿಮ್ ಮುನೀರ್ ಆತನ ಕುಟುಂಬ ಶಿಫ್ಟ್ ಆಗಿದೆ ಬ್ರಿಟನ್ಗೆ. ನ್ಯೂ ಜೆರ್ಸಿಗೆ ಆಸಿಮ್ ಫ್ಯಾಮಿಲಿ ಶಿಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ಬ್ರಿಟನ್ಗೆ ದೌಡಾಯಿಸಲಾಗಿದೆ. ಶಾಹಿರ್ ಶಾಮ್ಶದ್ ಮಿರ್ಜಾ ಕುಟುಂಬ ವಿದೇಶಕ್ಕೆ. ನೋಡಿ, ಎಲ್ಲ ಮಾಡೋದಿಷ್ಟೇ, ಭಾರತದ ಮೇಲೆ ಯುದ್ಧಕ್ಕೋ ಮತ್ತೊಂದಕ್ಕೋ ಅಪ್ರಚೋದಿತ ಗುಂಡಿನ ದಾಳಿ, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಪಲಾಯನಗೊಳ್ಳುವಂಥದ್ದು. ಇವರ ಪರಿಸ್ಥಿತಿ ಹೀಗಾದ್ರೆ ಮುಂದೇನು ಎನ್ನುವಂಥ ಪ್ರಶ್ನೆ ಪಾಕಿಸ್ತಾನದ ಸಾರ್ವಜನಿಕರಿಗೆ ಈಗ ಕಂಗಾಲಾಗಿ ಹೋಗಿದೆ. ಇನ್ನು ಪಹಲಗಾವ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಸ್ತಕ್ಷೇಪಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ನೋಡಿ, ಜಾಗತಿಕ ನಾಯಕರು ಎಲ್ಲರೂ ಕೂಡ ಭಾರತಕ್ಕೆ ಸಪೋರ್ಟ್ ಆಗಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು. ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಹಾಗೆ ಭಾರತ ನಡುವೆ ಹಸ್ತಕ್ಷೇಪ ಮಾಡಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನರಮೇಧದ ಬಗ್ಗೆ ಅಮೆರಿಕದ ಅಧ್ಯಕ್ಷರ ಮೊದಲ ಪ್ರತಿಕ್ರಿಯೆ ಇದು.
ಅದು ಅತ್ಯಂತ ಘೋರ ಕೃತ್ಯ. ಡೊನಾಲ್ಡ್ ಟ್ರಂಪ್ ನಾನು ಭಾರತ ಪಾಕಿಸ್ತಾನ ಎರಡು ದೇಶಗಳಿಗೆ ಹತ್ತಿರದವನು ಅಂತ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಕಾಶ್ಮೀರದಲ್ಲಿ ಸಂಘರ್ಷವಿದೆ. ಬರೀ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಕೇಳಿ. Very close to India and I'm very close to Pakistan, as you know. They've had that fight for 1,000 years in Kashmir. Kashmir's been going on for 1,000 years, probably longer than that. And it was a bad one yesterday. It was a bad one. Over 30 people. Are you concerned that there's now tensions on the border between them? Are you concerned that how are you concerned about that? Well, there have been tensions on that border for 1,500 years. So, you know, the same as it's been. But they'll get it figured out one way or the other. I'm sure that I know both leaders. There's great tension between Pakistan and India, but there always has been. So you're back in Kashmir. Any message for them? Are you going to be talking to them? I'm very close to India and I'm very close to Pakistan, as you know. They've had that fight for 1,000 years in Kashmir. ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಡೇ 1 ನಿಂದಲೂ ಕೂಡ ಮಾಡ್ತಾ ಇದೆ. ಈಗಲೂ ಕೂಡ ನಾವು ಗ್ರೌಂಡ್ ಅಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಕಾಶ್ಮೀರದ ವಸ್ತುಸ್ಥಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್, ನಮಸ್ಕಾರ. ಇಷ್ಟೇನಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂಥ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂಥ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಪಾಕಿಸ್ತಾನವನ್ನ ತೊರೆದ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ಜನರಲ್ ಆಸಿಮ್ ಮುನಿ